ನೆಕ್ಸ್ಟ್ ಇಸ್ ಮೋರ್ ಎಕ್ಸಾಂಪಲ್ಸ್ ಆನ್ ಜೆಂಡರ್ಸ್. ಲಿಂಗಗಳ ಬಗ್ಗೆ ಹೆಚ್ಚಿನ ಉದಾಹರಣೆಗಳನ್ನು ಇವಾಗ ಕಲಿಯೋಣ. ಸೊ ಇದರಲ್ಲಿ 2 ಫಾರ್ಮ್ ಇರುತ್ತೆ, ಒಂದು ಮೇಲ್ ಫಾರ್ಮ್, ಇನ್ನೊಂದು ಫೀಮೇಲ್ ಫಾರ್ಮ್. ಮೇಲ್ ಫಾರ್ಮ್ ಅಂದರೆ ಪುರುಷ ರೂಪ, ಫೀಮೇಲ್ ಫಾರ್ಮ್ ಅಂದರೆ ಸ್ತ್ರೀ ರೂಪ. ಅರ್ಥ ಆಯ್ತಾ? ಸೊ ನಾವು ಈಗ ಮೊದಲನೇದಾಗಿ ಆ್ಯಕ್ಟರ್ ಅಂತ ಹೇಳ್ತೀವಿ. ಆ್ಯಕ್ಟರ್ ಅಂದರೆ ಅಭಿನೇತ್ರಿ, ಓಕೆ, ಆ್ಯಕ್ಟ್ ಮಾಡುವ ಹೀರೋ ಅಂತ ಹೇಳ್ಬೋದು. ಓಕೆ, ಹೀರೋ, ಆ್ಯಕ್ಟರ್. ಸೊ ಅದೆಲ್ಲ ಮೇಲ್ ಫಾರ್ಮ್ ಆಗಿರುತ್ತೆ. ಮೇಲ್ ಫಾರ್ಮ್ ಅಂದರೆ ಪುರುಷ ರೂಪ ಆಗಿರುತ್ತೆ. ಸೊ ಅದರ ಲಿಂಗವನ್ನು ಬದಲಾಯಿಸುವಾಗ ನಾವು ಫಿಮೇಲ್ ಫಾರ್ಮಲ್ಲಿ ಸ್ತ್ರೀ ರೂಪದಲ್ಲಿ ಹೇಳಬೇಕಾದ್ರೆ ಆ್ಯಕ್ಟ್ರೆಸ್ ಅಂತ ಹೇಳ್ತೀವಿ, ಹೀರೋಯಿನ್ ಅಂತ. ಓಕೆ, ನೆಕ್ಸ್ಟ್ ಪೊಲೀಸ್ ಮ್ಯಾನ್, ಇದು ಮೇಲ್ ಫಾರ್ಮ್ ಪುರುಷ ರೂಪ, ಪೊಲೀಸ್ ವಿಮೆನ್ ಫಿಮೇಲ್ ಫಾರ್ಮ್ ಸ್ತ್ರೀ ರೂಪ. ಚೇರ್ಮ್ಯಾನ್ ಮೇಲ್ ಫಾರ್ಮ್ ಪುರುಷ ರೂಪ, ಚೇರ್ ವಿಮೆನ್ ಫಿಮೇಲ್ ಫಾರ್ಮ್ ಸ್ತ್ರೀ ರೂಪ. ಅರ್ಥ ಆಯ್ತಾ? ಹೋಸ್ಟ್ ಅದೇ ಮೇಲ್ ಫಾರ್ಮ್, ಹೋಸ್ಟೆಸ್ ಫಿಮೇಲ್ ಫಾರ್ಮ್. ಬುಲ್ ಅಂದರೆ ಮೇಲ್ ಫಾರ್ಮ್ ಆಗಿರುತ್ತೆ. ಕೌ ಅಂತ ಹೇಳುವಾಗ ಅದು ಫಿಮೇಲ್ ಫಾರ್ಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟೈಗರ್ ಮೇಲ್ ಫಾರ್ಮ್ ಪುರುಷ ರೂಪ. ಅದೇ ಫಿಮೇಲ್ ಫಾರ್ಮಲ್ಲಿ ನಾವು ಹೇಳಬೇಕಾದ್ರೆ ಟೈಗ್ರೆಸ್ ಅಂತ ಹೇಳಬೇಕು. ಓಕೆ, ಮ್ಯಾನ್ ಅಂದರೆ ಪುರುಷ, ಸೊ ಅದು ಮೇಲ್ ಫಾರ್ಮ್. ವುಮನ್ ಅಂದರೆ ಅದು ಫಿಮೇಲ್ ಫಾರ್ಮ್ ಸ್ತ್ರೀ ರೂಪ. ಫಾದರ್ ಅಪ್ಪ ಮೇಲ್ ಫಾರ್ಮ್, ಮದರ್ ಅಮ್ಮ ಫಿಮೇಲ್ ಫಾರ್ಮ್. ಅರ್ಥ ಆಯ್ತಾ? ಬಾಯ್ ಹುಡುಗ ಮೇಲ್ ಫಾರ್ಮ್, ಗರ್ಲ್ ಹುಡುಗಿ ಫಿಮೇಲ್ ಫಾರ್ಮ್. ಓಕೆ, ಬ್ರದರ್ ಅಂದರೆ ಅಣ್ಣ ತಮ್ಮ ಅಂತ ಹೇಳ್ಬಹುದು, ಸೊ ಅದು ಮೇಲ್ ಫಾರ್ಮ್. ಸಿಸ್ಟರ್ ಅಂದರೆ ಅಕ್ಕ ತಂಗಿ ಅಂತ ಹೇಳ್ಬೋದು, ಅದು ಫಿಮೇಲ್ ಫಾರ್ಮ್. ಹಸ್ಬೆಂಡ್ ಮೇಲ್ ಫಾರ್ಮ್ ಪತಿ, ವೈಫ್ ಪತ್ನಿ ಫಿಮೇಲ್ ಫಾರ್ಮ್. ಅರ್ಥ ಆಯ್ತಾ? ರೂಸ್ಟರ್ ಹುಂಜ ಅದು ಮೇಲ್ ಫಾರ್ಮ್ ಆಗಿರುತ್ತೆ. ಹೆನ್ ಅಂದರೆ ಕೋಳಿ, ಅದು ಫಿಮೇಲ್ ಫಾರ್ಮ್. ಕಿಂಗ್ ಮೇಲ್ ಫಾರ್ಮ್. ಓಕೆ, ರಾಜ. ಕ್ವೀನ್ ಫಿಮೇಲ್ ಫಾರ್ಮ್, ರಾಣಿ. ಓಕೆ, ಸೊ ಹಾಗೆಯೇ ಪ್ರಿನ್ಸ್ ಮೇಲ್ ಫಾರ್ಮ್, ಪ್ರಿನ್ಸಸ್ ಫಿಮೇಲ್ ಫಾರ್ಮ್. ಅರ್ಥ ಆಯ್ತಾ? ಸೊ ಇದು ಕೆಲವು ಜೆಂಡರ್ಸ್ ಉದಾಹರಣೆಗಳು, ಲಿಂಗಗಳ ಉದಾಹರಣೆಗಳು.